ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಎಲ್ಲಂದ್ರಲ್ಲಿ ಕಾರು ಬೈಕ್ ನಿಲ್ಸಿದ್ರಿ ಅಂತ ಅಂದ್ರೆ ದಯವಿಟ್ಟು ಹುಷಾರಾಗಿರಿ. ಇನ್ನು ಮುಂದೆ ಆ ವಾಹನಗಳನ್ನ ಇಮಿಡಿಯೇಟ್ ಆಗಿ ತೆಗಿಬೇಕು. ಏನ್ ದೃಶ್ಯ ನೋಡ್ತಾ ಇದ್ರಲ್ಲ, ಸ್ವತಃ ಸಚಿವ ಕೃಷ್ಣ ಬೈರೇಗೌಡ ಅವರೇ ನಿನ್ನೆ ಚಾಲನೆ ಕೊಟ್ಬಿಟ್ರು ಆ ಕಾರ್ಯಾಚರಣೆಗೆ. ಸ್ಟಿಕ್ಕರ್ ಗಳನ್ನ ಅಂಟಿಸಿದ್ದಾರೆ. ಸ್ಟಿಕ್ಕರ್ ಅಂಟಿಸೋ ಉದ್ದೇಶ ಏನ್ ಗೊತ್ತಾ, ಬಹುತೇಕ ತೆರವು ಮಾಡಿದಾಗ ಹರಾಜು ಮಾಡಿದಾಗ ಅಲ್ಲರಿ ನಮ್ಮ ವಾಹನ ನೀವ್ ಹೆಂಗೆ ಹರಾಜು ಮಾಡಿದ್ರಿ ಅಂತ ಕೇಳಿದ್ರು ಕೂಡ ನಿಮ್ಮ ಹತ್ರ ಉತ್ತರ ಇರಲ್ಲ. ಕಾರಣ ಗಡು ಕೊಟ್ಟಿದೀವಿ, ನೋಟಿಸ್ ಕೊಟ್ಟಿದೀವಿ, ಅಷ್ಟ್ರಲ್ಲಿ ನೀವು ತೆಗೀದೇ ಹೋದ್ರೆ ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಳಿ ಅಂತ. ಸೊ ಬಹುತೇಕ ಫುಟ್ಪಾತ್ ಮೇಲೆ ವಾಹನಗಳು ನಿಂತಿರೋ ಅಲ್ಲಿ ಸ್ಟಿಕ್ಕರ್ ಗಳನ್ನ ಅಂಟಿಸ್ಬಿಟ್ಟಿದ್ದಾರೆ ಜಿಬಿಎ ಅಧಿಕಾರಿಗಳು. ಅಟ್ಲೀಸ್ಟ್ ಸ್ಟಿಕ್ಕರ್ ನೋಡಾದ್ರೂ ತೆಗಿಬೇಕು, ತೆಗಿದೇ ಹೋದ್ರೆ ತೆರವು ಮಾಡ್ತೀವಿ, ತೆರವು ಮಾಡೋದಷ್ಟೇ ಅಲ್ಲ ಹರಾಜು ಮಾಡ್ತೀವಿ ಅಂತ. ಬಂದಂತ ದುಡ್ಡಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಜಿಬಿಎ ಡಿಸೈಡ್ ಮಾಡ್ಕೊಳ್ತಾ ಇದೆ. ಸೊ ಬರೀ ಜವಾಬ್ದಾರಿ ಜಿಬಿಎ ಅಧಿಕಾರಿಗಳಿಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೂ ಇರಬೇಕು ಅಂತ. ಫುಟ್ಪಾತ್ ಗಳನ್ನ ಪಾದಾಚಾರಿಗಳಿಗೆ ಓಡಾಡೋದಕ್ಕೆ ಅಂತ ಮಾಡಿರೋದು, ವಾಹನ ನಿಲ್ಸೋದಕ್ಕೆ, ಈ ಸಣ್ಣ ಪುಟ್ಟ ವ್ಯಾಪಾರಗಳನ್ನ ಮಾಡ್ಕೊಂಡು ಅಂಗಡಿ ಮುಂಗಟ್ಟುಗಳನ್ನ ಹಾಕೋದಕ್ಕೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಲ್ಲ. ಆ ದೃಷ್ಟಿಯಿಂದಲೂ ಕೂಡ ನೀವು ಕೈ ಜೋಡಿಸ್ಬೇಕು ಇದರಲ್ಲಿ ಅಂತ ಸ್ವತಃ ಸಚಿವ ಕೃಷ್ಣ ಬೈರೇಗೌಡ ಅವ್ರು ಹೇಳಿರೋದು. ಸೊ ಎಷ್ಟು ಮಟ್ಟಿಗೆ ಅದನ್ನ ಗಂಭೀರವಾಗಿ ಪರಿಗಣಿಸ್ತಾರೆ ಜನಸಾಮಾನ್ಯರು, ಅದನ್ನ ಒಪ್ಕೊಂಡು ತೆರವು ಮಾಡ್ತಾರಾ ಅಥವಾ ಹರಾಜಲ್ಲಿ ಎಷ್ಟು ವಾಹನಗಳು ಹೋಗ್ಬಿಡುತ್ತೆ ಅನ್ನೋದನ್ನೆಲ್ಲ ಕಾದ್ ನೋಡ್ಬೇಕಾಗತ್ತೆ.